ದೇವಾಲಯದ ಆದಾಯದ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಈಗ ದೇವಾಲಯಗಳಲ್ಲಿ ಹೆಚ್ಚಿನ ಆದಾಯವನ್ನ ಎಲ್ಲೆಲ್ಲಿ ಮಾಡುತ್ತೋ ಅದಕ್ಕೊಂದು ಪರ್ಸೆಂಟೇಜ್ ಅನ್ನ ಫಿಕ್ಸ್ ಮಾಡಿದ್ದು. ಇದಕ್ಕೆ ತೀವ್ರ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ, ಭಾರಿ ಚರ್ಚೆ ಆಗ್ತಾ ಇದೆ. 10% ಆದಾಯದಲ್ಲಿ ನಮಗೆ ಪಾಲ್ ಬೇಕು ಅನ್ನೋ ಮೂಲಕ ಸರ್ಕಾರ ಇದರಲ್ಲೂ ಪರ್ಸೆಂಟೇಜ್ ಫಿಕ್ಸ್ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ದೇವಾಲಯದ ಆದಾಯದ ಮೇಲೆ ಸರ್ಕಾರ ನಿಜಕ್ಕೂ ಕಣ್ಣನ್ನ ಇಟ್ಟಿದ್ಯಾ? ಹೀಗಂತ ಒಂದು ಚರ್ಚೆ ಇದೀಗ ಶುರುವಾಗಿದೆ. ಶ್ರೀಮಂತ ದೇಗುಲದ ಆದಾಯದಲ್ಲೂ ಕೂಡ ಶೇರನ್ನ ಬಯಸ್ತಾ ಇದೆ. 10 ಲಕ್ಷದಿಂದ 1 ಕೋಟಿ ಆದಾಯಕ್ಕೆ 5% ನಂತೆ, 1 ಕೋಟಿಗೂ ಹೆಚ್ಚಿನ ಆದಾಯಕ್ಕೆ 10% ನಂತೆ ಇದೀಗ ನಿಗದಿಪಡಿಸಲಾಗಿದೆ. ಹಿಂದೂ ಧಾರ್ಮಿಕ ಸಂಸ್ಥೆ ತಿದ್ದುಪಡಿ ವಿಧೇಯಕವನ್ನು ಕೂಡ ಅಂಗೀಕಾರಗೊಳಿಸಲಾಗಿದೆ. ತೀವ್ರ ಟೀಕೆಗೆ ಇದೀಗ ಸರ್ಕಾರದ ನಿರ್ಧಾರ ಒಳಪಟ್ಟಿದೆ. ಯಾತಕ್ಕಾಗಿ 10% ಅನ್ನ ನಿಗದಿ ಮಾಡ್ತಾ ಇದ್ದೀರಿ? ಇದನ್ನ ಯಾತಕ್ಕಾಗಿ ಬಳಸ್ಕೊಳ್ತೀರಿ? ಸರ್ಕಾರಕ್ಕೆ ಇಲ್ಲಿಂದಲೂ ಹಣ ಬೇಕಾಗಿದ್ಯಾ ಅನ್ನುವಂತಹ ಒಂದು ಆಕ್ಷೇಪವನ್ನ ಎತ್ತಲಾಗ್ತಾ ಇದೆ. ಆದ್ರೆ ಸರ್ಕಾರ ಹೇಳ್ತಾ ಇದೆ, ಇಲ್ಲ, ನಾನು 10 ಲಕ್ಷದಿಂದ ಬರುವಂತಹ ಆದಾಯವನ್ನ 5% ಹೇಳ್ತಾ ಇದ್ದು, 1 ಕೋಟಿಗೂ ಮೀರಿದಂತಹ ಆದಾಯ ಬರುವಂತಹ ದೇವಾಲಯಗಳಿಗೆ 10% ನಂತೆ ಕೊಡಬೇಕು ಅಂತ ಕೋರ್ತಾ ಇರೋದು. ಅದು ಕೂಡ ದೇವಸ್ಥಾನ ಅರ್ಚಕರು ಅವರಗಳ ಜೀರ್ಣೋದ್ಧಾರಕ್ಕಾಗಿ ಅವರಗಳ ಒಂದು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಇದನ್ನ ಸದುಪಯೋಗ ಮಾಡ್ತೀವಿ ಅಂತ. ಸೊ ಹಾಗಿದ್ರೆ ಇದು ಯಾಕೆ ವಿವಾದವಾಗ್ತಾ ಇದೆ ಅನ್ನೋ ಸಹಜ ಪ್ರಶ್ನೆ ಇಲ್ಲಿ ಮನೆ ಮಾಡುತ್ತೆ. ಸರ್ಕಾರದ ಬಿಲ್ ವಿರೋಧಿಸಿ ಇದೀಗ ಕ್ಯಾಂಪೇನ್ ಸಹ ಆರಂಭಗೊಂಡಿದೆ. ರಾಜ್ಯದಲ್ಲಿ ಟ್ರೆಂಡ್ ಸೃಷ್ಟಿಸಿದೆ ನೋ ಹುಂಡಿ ಕಾಣಿಕೆ. ಅಂದ್ರೆ ದೇವಸ್ಥಾನಕ್ಕೆ ಹೋಗುವಂತಹವರು ಹುಂಡಿಗಳಿಗೆ ದುಡ್ಡನ್ನ ಹಾಕಬೇಡಿ, ಮುಜರಾಯಿ ವ್ಯಾಪ್ತಿಯ ದೇಗುಲಗಳಿಗೆ ಹುಂಡಿಯನ್ನ ಹಾಕಬೇಡಿ ಅನ್ನುವಂತಹ ಕ್ಯಾಂಪೇನ್ ಆರಂಭಗೊಂಡಿದೆ. ಇದರ ಬದಲು ಬಡವರಿಗೆ, ಗೋಶಾಲೆಗಳಿಗೆ ಹಣವನ್ನ ನೀಡಿ ಅನ್ನುವಂತಹ ಘೋಷವಾಕ್ಯವನ್ನ ಮೊಳಗಿಸಲಾಗ್ತಾ ಇದೆ. ಹುಂಡಿಗೆ ದುಡ್ಡು ನೀಡಿದ್ರೆ ಅದು ಸರ್ಕಾರ ಬಳಸಿಕೊಳ್ಳುತ್ತೆ ಅಂತ ಪೋಸ್ಟರ್ಗಳನ್ನು ಕೂಡ ಇದೀಗ ಅಂಟಿಸಲಾಗಿದೆ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇದೀಗ ಹೊಸ ಕ್ಯಾಂಪೇನ್. ದೇವಸ್ಥಾನದ ಹುಂಡಿಗಳಿಗೆ ಹಣವನ್ನ ಹಾಕಬೇಡಿ, ನೋ ಹುಂಡಿ ಅನ್ನುವಂತಹ ಒಂದು ಕ್ಯಾಂಪೇನ್, ಆ ಸ್ಲೋಗನ್ ಅಡಿಯಲ್ಲಿ ಆರಂಭಗೊಂಡಿದೆ. ಮುಜರಾಯಿ ದೇಗುಲಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿರಿ, ಆದ್ರೆ ಬಡಬಗ್ಗರು ಗೋಶಾಲೆಗಳಿಗೆ ನಿಮ್ಮ ಹಣವನ್ನ ಸದುಪಯೋಗ ಆಗುವಂತೆ ಅವರುಗಳಿಗೆ ಕೊಡಿ ನಿಮ್ಮ ಕಾಣಿಕೆಯ ಹಣವನ್ನ. ಸೊ ಆ ಮೂಲಕವಾಗಿ ಸಲ್ಲಬೇಕಾದವ್ರಿಗೆ ಸಲ್ಲುತ್ತೆ. ಇದೇನಾಗುತ್ತೆ ಅಂದ್ರೆ ಸರ್ಕಾರಕ್ಕೆ ತಲುಪುತ್ತೆ. ಸರ್ಕಾರ ಇದರಲ್ಲೂ ಕೂಡ ದುಡ್ಡು ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂತಹ ಆರಂಭವನ್ನ ಇದೀಗ ಅಭಿಯಾನದ ಮೂಲಕ ಶುರು ಮಾಡುವಂತೆ ಕಾಣಿಸ್ತಾ ಇದೆ. ಆದ್ರೆ ಸರ್ಕಾರ ಹೇಳ್ತಾ ಇರೋದಷ್ಟು ಸ್ಪಷ್ಟವಾಗಿದೆ. 10 ಲಕ್ಷದಿಂದ 1 ಕೋಟಿ ಆದಾಯಕ್ಕೆ 5% ಹೇಳಿರೋದು. ಆದ್ರೆ ಈ ಹಿಂದೆ ಏನಿತ್ತದು? 10 ಲಕ್ಷ ರೂಪಾಯಿ ಮೀರುವುದಿಲ್ಲ ಅಂತಹ ದೇಗುಲಗಳಲ್ಲೂ ಕೂಡ 5% ಕೊಡಬೇಕಾಗಿತ್ತು. 10 ಲಕ್ಷ ಮೀರಿದಂತಹ ಒಂದು ದೇಗುಲಗಳಲ್ಲಿ ಅಲ್ಲಿ 10% ಆದಾಯವನ್ನ ಕೊಡಬೇಕು ಅನ್ನುವಂತಹ ಒಂದು ನಿಯಮ ಇತ್ತು. ಆದರೆ ನಾವು ಅದನ್ನ ಸಡಿಲ ಮಾಡಿದ್ದೀವಿ. ಇನ್ನಷ್ಟು ಅರ್ಚಕರಿಗೆ ಮತ್ತು ದೇವಾಲಯಗಳಿಗೆ ಇದರಿಂದ ಹೆಲ್ಪ್ ಆಗುವಂತೆ ನಾವು ನಿಭಾಯಿಸ್ತಾ ಇದ್ದೀವಿ ಅಂತ. ಆದರೆ ಆ ರೀತಿಯಲ್ಲಿ ಈ ಒಂದು ಕ್ಯಾಂಪೇನ್ ಅಥವಾ ಜನರು ಇದನ್ನ ಆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿರೋ ಹಾಗೆ ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಬಿಲ್ ಅನ್ನ ವಿರೋಧ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರರಿಂದ. ಪವಿತ್ರ, ಸರ್ಕಾರ ನಾನು ಕಡಿಮೆ ಇದ್ದದ್ದನ್ನ ಈಗ ಜಾಸ್ತಿ ಮಾಡಿಲ್ಲ, ಬದಲಾಗಿ 10 ಲಕ್ಷದ ಒಳಗಡೆ ಇರೋರಿಗೆ ಕೊಡೋದು ಬೇಡ ಅಂತ ಹೇಳಿ 10 ಲಕ್ಷ ಮೇಲ್ಪಟ್ಟವ್ರಿಗೆ 5%, 1 ಕೋಟಿ ಮೇಲ್ಪಟ್ಟವ್ರಿಗೆ 10% ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರು ಕೂಡ ಇಷ್ಟೆಲ್ಲ ವಿವಾದ ಅಥವಾ ಈ ಕ್ಯಾಂಪೇನ್ ಯಾಕೆ ಆಗ್ತಾ ಇದೆ? ದಿವ್ಯಾ, ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದೆ. ಈ ದೇವರ ಹಣವನ್ನ ಸರ್ಕಾರ ಬಳಕೆ ಮಾಡ್ತಾ ಇದೆ, ಪರ್ಸೆಂಟೇಜ್ ರೀತಿಯಲ್ಲಿ ತೆಗೆದುಕೊಳ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರೆ, ಬಿಜೆಪಿ ಸರ್ಕಾರ ಇರುವಾಗ್ಲೂ ಕೂಡ ಈ ರೂಲ್ಸ್ ಏನಿದೆ ಅದು ಹೆಚ್ಚೇ ಇತ್ತು. ದೇವರ ಹಣವನ್ನ ಹೆಚ್ಚಾಗಿ ತೆಗೆದುಕೊಳ್ತಾ ಇದ್ರು, ನಾವು ಅದನ್ನ ಕಡಿತ ಮಾಡಿದೀವಿ ಅನ್ನುವಂಥದ್ದು ವಿತ್ ಡಾಕ್ಯುಮೆಂಟ್ಸ್ ಕಾಂಗ್ರೆಸ್ನವರು ಮುಂದಿಡ್ತಿದ್ದಾರೆ. ಆದ್ರೆ ಇವೆಲ್ಲದರ ಮಧ್ಯ ಈಗ ಭಕ್ತರು ಒಂದಿಷ್ಟು ಅಂದ್ರೆ ಹಿಂದೂ ದೇವರ ಹಣ, ದೇವಸ್ಥಾನಕ್ಕೆ ನಾವು ಹುಂಡಿಗೆ ಹಾಕುವಂತಹ ಹಣ ಮಿಸ್ಯೂಸ್ ಆಗ್ತಾ ಇದೆಯೇನೋ ಅನ್ನುವಂತಹ ಭಾವನೆ ಅವರಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಈ ವಾಕ್ ಸಮರಗಳಿಂದ ಸರ್ಕಾರ ಸ್ಪಷ್ಟನೆಯನ್ನ ಕೊಡ್ತಾನೆ ಇದ್ರೂ ಕೂಡ ಈಗ ಆನ್ಲೈನ್ ಅಲ್ಲಿ ಒಂದು ಟ್ರೆಂಡ್ ಅನ್ನ ಕೂಡ ಶುರು ಮಾಡಿದ್ದಾರೆ. ಅದು ಯಾವುದೇ ರೀತಿಯಲ್ಲಿ ಹುಂಡಿ ಕಾಣಿಕೆಯನ್ನ ಕೊಡಬೇಡಿ ಅಂತ, ನೋ ಹುಂಡಿ ಕಾಣಿಕೆ ಅನ್ನುವಂತಹ ಟ್ರೆಂಡಿಂಗ್ ಶುರುವಾಗಿದೆ. ದೇವರ ಹುಂಡಿಗೆ ಹಣವನ್ನು, ಅದರಲ್ಲೂ ಕೂಡ ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವರ ಹುಂಡಿಗೆ ಹಣವನ್ನು ಹಾಕುವಂತಹ ಬದಲು ಆ ಹಣವನ್ನ ಬಡವರಿಗೆ ದಾನ ಮಾಡೋಣ, ಅಥವಾ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಗೋಶಾಲೆಗಳಿಗೆ ಅದನ್ನ ನೀಡೋಣ ಅನ್ನುವಂತಹ ಒಂದು ಟ್ರೆಂಡಿಂಗ್ ಅನ್ನು ಶುರು ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈ ಅಭಿಯಾನ ಕೂಡ ನಡೀತಾ ಇದೆ. ಬಹುಶಃ
ಇದು ಮೊದಲ ಬಾರಿಗೆ ಈ ರೀತಿಯ ಒಂದು ಅಭಿಯಾನ ನಡೀತಾ ಇರೋದು. ಈ ಹಿಂದೆ ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೆ ಅನುಕೂಲವಾಗಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಕಾಣಿಕೆಯನ್ನ ದೇವರಿಗೆ ಹಾಕಬೇಕು ಅನ್ನುವಂತಹ ಒಂದಿಷ್ಟು ಆ ರೀತಿಯ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಇದು ಮೊದಲ ಬಾರಿಗೆ ಹಿಂದೂಗಳೇ ಬಹುತೇಕ, ಅದರಲ್ಲೂ ಕೂಡ ಹಿಂದೂ ಸಂಘಟನೆಗಳ ಪ್ರಮುಖರೇ ಈ ರೀತಿಯ ಒಂದು ಹೊಸ ಅಭಿಯಾನವನ್ನ ಶುರು ಮಾಡಿದರೆ ಈ ಮೂಲಕ ಸರ್ಕಾರಕ್ಕೆ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂತದ್ದು, ಈ ಹಿಂದಿನ ನಿಯಮಾವಳಿ ಏನಿದೆ ಅದನ್ನ ನಾವು ಕಡಿತನೆ ಮಾಡಿದೀವಿ, ದುಡ್ಡನ್ನ ಹೆಚ್ಚು ಸಂಗ್ರಹಣೆ ಆಗ್ತಾ ಇತ್ತು, ಅದನ್ನ ಕಡಿತ ಮಾಡಿ ಸಿ ದೇಗುಲದ ಅರ್ಚಕರಿಗೆ ಉಪಯೋಗವಾಗುವಂತೆ, ಅಂದ್ರೆ ಅತ್ಯಂತ ಕಡಿಮೆ ಆದಾಯ ಯಾವ ದೇವಸ್ಥಾನಗಳಿಗೆ ಬರುತ್ತೋ ಆ ದೇವಸ್ಥಾನದ ಅರ್ಚಕರುಗಳಿಗೆ ಹಾಗೂ ಆ ದೇವಾಲಯಗಳ ಅಭಿವೃದ್ಧಿಗೆ ಬಳಕೆ ಮಾಡ್ತಾ ಇದ್ದೇವೆ ಹೊರತು ಆ ದುಡ್ಡನ್ನ ಬೇರೆ ಧರ್ಮದ ಸಮುದಾಯದ ಅಭಿವೃದ್ಧಿಗೆ ನಾವು ಬಳಕೆ ಮಾಡ್ತಾ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಆದ್ರೂ ಕೂಡ ಈ ಒಂದು ಟ್ರೆಂಡಿಂಗ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ದಿವ್ಯಾ, ಸೊ ಸರ್ಕಾರ ಹೇಳ್ತಾ ಇದೆ ಈ ಹಣವನ್ನ ನಾವು ಸರ್ಕಾರಕ್ಕೆ ಬಳಸ್ಕೊಳ್ತಾ ಇಲ್ಲ, ಬದಲಾಗಿ ಸಿ ವರ್ಗದ ಅರ್ಚಕರು ಮತ್ತು ದೇವಾಲಯಗಳ ಒಂದು ಸೌಲಭ್ಯಗಳನ್ನ ಒದಗಿಸೋದು ಅಥವಾ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋದಕ್ಕೆ ಬಳಸ್ತೀವಿ ಅಂತ. ಆದ್ರೆ ಈ ಕ್ಯಾಂಪೇನ್ ಅನ್ನ ಆರಂಭ ಮಾಡಿರೋರು ಹಾಗಾದ್ರೆ ಇದನ್ನ ವಿರೋಧ ಮಾಡ್ತಾ ಇದ್ದಾರಾ? ಇವರಿಗೆ ತಲುಪಬೇಕಾದಂತಹ ಸೌಲಭ್ಯವನ್ನು ಕೂಡ ವಿರೋಧ ಮಾಡ್ತಾ ಇದ್ದ ಹಾಗೆ ಅಲ್ವಾ? ಹೌದು, ಈಗ ಅದೇ ಚರ್ಚೆಗೆ ಗ್ರಾಸವಾಗ್ತಾ ಇರೋದು. ಒಂದು, ಸರ್ಕಾರ ಅದನ್ನ ಸರಿಯಾದ ಮಾರ್ಗದಲ್ಲಿ ಜನರಿಗೆ ಯಾವ ರೀತಿ ಆ ಯೋಜನೆ ಇರುತ್ತೆ, ಏನಾಗುತ್ತೆ ಅನ್ನುವಂಥದ್ದು ಕರೆಕ್ಟಾಗಿ ಅದನ್ನ ಮಾಹಿತಿ ಕೊಟ್ಟಿಲ್ವೋ ಏನೋ, ಹಾಗಾಗಿ ಜನರು ಕೂಡ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಿಪಕ್ಷಗಳು ಯಾವ ರೀತಿ ಮುಗಿ ಬೀಳ್ತಾ ಇದ್ದಾವೆ ಅಂದ್ರೆ, ಇದು ತಿದ್ದುಪಡಿ ಅಂದ್ರೆ ಹೊಸದಾಗಿ ಬಂದಿರುವಂತಹ ಕಾನೂನು ಅನ್ನುವಂತಹ ರೀತಿಯಲ್ಲಿ ವಿಪಕ್ಷಗಳು ಕೂಡ ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ಆ ರೀತಿಯ ರೂಲ್ಸೇ ಇರಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಹಿಂದೂ ದೇಗುಲಗಳ ಒಂದು ವಿಚಾರಕ್ಕೆ ಹುಂಡಿಗೆ ಕೈ ಹಾಕಿದೆ, ದೇವರ ದುಡ್ಡನ್ನು ಕೂಡ ಬಿಡ್ತಾ ಇಲ್ಲ ಈ ಸರ್ಕಾರ ಅನ್ನುವಂಥದ್ದನ್ನ ಅವರು ಕೂಡ ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಸೊ ಹೀಗಾಗಿ ಜನರಿಗೂ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ ಖಂಡಿತವಾಗ್ಲೂ, ಏನಾಗ್ತಾ ಇದೆ ಈ ವಿಚಾರದಲ್ಲಿ ಅಂತ. ಹಾಗಾಗಿ ಈ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಜೊತೆಗೆ ಈ ಹಿಂದೆ ಕೂಡ ಅದೇ ರೀತಿಯ ಚರ್ಚೆಗಳು, ಹಿಂದೂ ದೇಗುಲಗಳಿಗೆ ಬರುವಂತಹ ದುಡ್ಡೇನಿದೆ ಅದು ಬೇರೆ ಧರ್ಮದ ಇದಕ್ಕೂ ಕೂಡ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಸೃಷ್ಟಿಯಾಗಿದೆ. ಅದರ ಮಧ್ಯೆ ಈಗ ಸಾಮಾನ್ಯ ಸಂಗ್ರಹಣಾ ನಿಧಿ ಏನಿದೆ ಅದನ್ನ ಸರ್ಕಾರ ಇಂತಿಷ್ಟು ಪರ್ಸೆಂಟೇಜ್ ಅಂತ ಉಪಯೋಗ ಮಾಡೋದ್ರಿಂದ ಈ ರೀತಿಯ ಗೊಂದಲಗಳು ಸೃಷ್ಟಿಯಾಗಿದೆ. ಹಾಗಾಗಿ ಈ ಕ್ಯಾಂಪೇನ್ ಈಗ ಶುರುವಾಗಿರುವಂತದ್ದು. ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ. ಹಾಗೆ ನೋಡಕ್ ಹೋದ್ರೆ 2011ರಲ್ಲಿ ಇದಕ್ಕೆ ತಿದ್ದುಪಡಿಯನ್ನ ತಂದು 10 ಲಕ್ಷ ಆದಾಯವನ್ನ ಮೀರದಂತಹ ದೇವಾಲಯಗಳು 5% ಕೊಡಬೇಕು ಅಂತ ಬಿಜೆಪಿ ಮಾಡಿತ್ತು. 1 ಕೋಟಿ ಆದಾಯವನ್ನ ಅದಕ್ಕಿಂತ ಹೆಚ್ಚುವರಿಯಾಗಿ ಕಲೆಕ್ಟ್ ಮಾಡುವಂತಹ ದೇವಾಲಯಗಳೇನಿದೆ ಸೊ ಅವರು 10% ಅನ್ನ ಕೊಡಬೇಕು ಅನ್ನುವಂತಹ ನಿಯಮವನ್ನ ಬಿಜೆಪಿ ತಂದಿತ್ತು. ಆದ್ರೆ ಈಗೇನಾಗಿದೆ, ಈಗ ಮತ್ತೆ ಅದನ್ನ ತಿದ್ದುಪಡಿ ಮಾಡಿರೋದು. ಇದು ಹೊಸದಾಗಿ ತಂದಿರುವಂತಹ ಕಾಯ್ದೆ ಕಾನೂನು ಅಲ್ಲ. 10 ಲಕ್ಷದ ಒಳಗಿರ್ತಕ್ಕಂತಹ ದೇವಾಲಯಗಳು ಏನನ್ನು ಕೊಡುವಂತಹ ಅಗತ್ಯತೆ ಇಲ್ಲ. ಸೊ ಅವರಿಗೆ ಪರ್ಸೆಂಟೇಜ್ ಫಿಕ್ಸ್ ಆಗಿಲ್ಲ. 10 ಲಕ್ಷ ಮೇಲ್ಪಟ್ಟವರು 5% ಅಂದ್ರೆ 1 ಕೋಟಿ ಮೇಲ್ಪಟ್ಟವರು 10% ಅಂತ ಹೇಳಲಾಗಿದೆ. ಇಲ್ಲಿ ಈ ದೇಗುಲದ ಹುಂಡಿಯಿಂದ ಕಲೆಕ್ಟ್ ಮಾಡುವಂತಹ ಹಣವನ್ನ ಇನ್ಯಾವುದೋ ಧಾರ್ಮಿಕ ಸಂಸ್ಥೆಗಳಿಗೆ ಬಳಕೆ ಅಂತನೂ ಎಲ್ಲಿಯೂ ಉಲ್ಲೇಖ ಆಗಿಲ್ಲ. ಮತ್ತು ಇದನ್ನ ಸರ್ಕಾರ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಳುತ್ತೆ ಅಂತಲೂ ಕೂಡ ಉಲ್ಲೇಖ ಮಾಡಿಲ್ಲ. ಬದಲಾಗಿ ಅವರು ಹೇಳ್ತಾ ಇದ್ದಾರೆ ಇದನ್ನ ನಾವು ಬಳಸೋದಕ್ಕೆ ತೆಗೆದುಕೊಂಡಿರೋದು ಸಿ ವರ್ಗದ ದೇವಾಲಯಗಳನ್ನ ಅಭಿವೃದ್ಧಿ ಮಾಡ್ತೀವಿ, ಸಿ ವರ್ಗದ ಅರ್ಚಕರು ಅವರ ಕುಟುಂಬಕ್ಕೆ ಸಲ್ಲಬೇಕಾದಂತಹ ಸೌಲಭ್ಯಗಳನ್ನ ಈ ಮೂಲಕವಾಗಿ ಕಲ್ಪಿಸ್ಕೊಡ್ತೀವಿ ಅಂತ.